ನಮಸ್ಕಾರ ಫ್ರೆಂಡ್ಸ್, ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಏನು ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬೇರೆ ಬಂತು. ಎಲ್ರಿಗೂ ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವಾಗ ಎಲ್ಲರೂ ಪಾರ್ಟಿ ಮಾಡ್ತಾರೆ, ಎಲ್ಲ ಫುಲ್ ಜೋರಿರುತ್ತೆ ಅಲ್ವಾ? ಹೊಸ ವರ್ಷ ಅಂದಮೇಲೆ ಎಲ್ಲ ಜೋರಿರುತ್ತೆ. ಅಂದ್ರೆ ನಮಗೆ ಒಂದು ತಿಳಿಬೇಕಾಗಿರೋದು ಏನಂದ್ರೆ, ವರ್ಷ ಒಂದೇ ಚೇಂಜ್ ಆಗ್ತಿರೋದು, ನಮ್ಮ ಲೈಫ್ ಏನು ಚೇಂಜ್ ಆಗ್ತಿಲ್ಲ. ನಮ್ಮ ಲೈಫ್ ಚೇಂಜ್ ಆಗ್ಬೇಕಂದ್ರೆ ಎಲ್ಲ ನಮ್ಮ ಕೈಯಲ್ಲಿದೆ. ನಾವು ಏನು ಮಾಡ್ತೀವಿ ಅನ್ನೋದು ಎಲ್ಲ ನಮ್ಮಲ್ಲೇ ಇರೋದು. ನೀನು ಕುಡಿತೀಯಾ ಈ ವರ್ಷ ಹೆಂಗ ಅಂದ್ರೆ ಡಿಸೆಂಬರ್ ಇದೇ ಲಾಸ್ಟ್, ಇವತ್ತು ಫುಲ್ಲು ಕುಡ್ದು ಜನವರಿ 1ರಿಂದ ಬಿಟ್ಬಿಡ್ತೀನಿ ಅಂತಾರೆ. ಮತ್ತೆ ಅದೇ ಮಾಡ್ತಾರೆ, ಬಿಡಲ್ಲ. ಏನ್ ಹೇಳಿ, ಮೈಂಡ್ ಸೆಟ್ ಚೇಂಜ್ ಮಾಡ್ತಾರಲ್ಲ ಯಾರು. ಅದೇ ರಾಗ, ಅದೇ ಆಟ, ಕುಡಿಯೋದು, ತಿನ್ನೋದು, ಮಕ್ಕನೋದು. ಮತ್ತೆ ಇನ್ನೆಲ್ಲಿ ಲೈಫ್ ಚೇಂಜ್ ಆಗೋದ್ರೆ ಎಲ್ಲಿಂದ ಚೇಂಜ್ ಆಗುತ್ತೆ? ನಮ್ಮ ಕೈಯಲ್ಲಿರೋದು ನಾವೇ ಹಠ ಮಾಡಿ ಚೇಂಜ್ ಮಾಡ್ಕೋಬೇಕು. ನಮ್ಮ ಲೈಫ್ನ ಡಿಸೈಡ್ ಮಾಡ್ಕೋಬೇಕು ನಾವು. ಅದು ಮಾಡೋದು ತಪ್ಪು, ಮಾಡಬಾರ್ದು. ಅಷ್ಟೇ ಬಿಟ್ಬಿಡ್ಬೇಕು ಅಲ್ಲಿಗೆ. ಲಾಸ್ಟ್ ನೀನು ಇವತ್ತು ಕುಡಿತೀಯಾ ಡಿಸೆಂಬರಲ್ಲಿ ಕುಡಿ, ಅದೇ ಲಾಸ್ಟ್. ಮತ್ತೆ ಯಾವತ್ತೂ ಮುಟ್ಬೇಡ. ಲೈಫ್ ಚೇಂಜ್ ಮಾಡ್ಕೋ. ಮತ್ತೆ ಮುಂದಿನ ವರ್ಷ ಬರುತ್ತೆ 2027 ಬಂದಾಗ ಇದೇ 2026 ಡಿಸೆಂಬರ್ ಅಲ್ಲಿ ಹೇಳ್ತೀಯ ಇದೇ ಲಾಸ್ಟು, ಮತ್ತೆ ನೆಕ್ಸ್ಟ್ ಜನವರಿಯಿಂದ ಬಿಟ್ಬಿಡೋಣ ಅಂತ. ಭಾಳ ಜನ ಹಿಂಗೆ ಹೇಳ್ತಾರೆ, ಇಲ್ಲ ವರ್ಷದಿಂದ ನೋಡು ಫುಲ್ಲು ಚೇಂಜ್, ಜಿಮ್ಗೆ ಹೋಗ್ತೀನಿ, ಹಂಗೆ ಹಿಂಗೆ ಬಾಡಿ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತಾರೆ. 1 ತಿಂಗಳು ಬರ್ತಾರೆ ಅಷ್ಟೇ. ಆ ಜನವರಿ ತಿಂಗಳು ಏನಿದೆ ಅದೊಂದೇ ತಿಂಗಳೇ ಬರೋದು. ನೆಕ್ಸ್ಟ್ ಇದ್ದ ಮತ್ತೆ ಅದೇ ಕುಡಿ, ಅವನ್ ಪಾರ್ಟಿ ಕರ್ದ, ಇವನ್ ಜೊತೆಗೆ ಹೋಗು, ಇವನ್ ಜೊತೆಗಿರು. ಅದೇ ಒಂದೇ ಹೇಳ್ತೀನಿ, ಪಾರ್ಟಿ ಮಾಡಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಷ್ಟು ಪಾರ್ಟಿ ಮಾಡಬೇಡಿ, ಓಕೆನಾ? ನಾನು ಕಣ್ಣಾರ ನೋಡಿರೋದಂದ್ರೆ ಲಾಸ್ಟ್ ಇಯರೇ ನಮ್ಮ ಜೊತೆಗಿರೋದೇ ಹಿಂಗೆ ಹ್ಯಾಪಿ ನ್ಯೂ ಇಯರ್ ಫುಲ್ ಪಾರ್ಟಿ ಮಾಡಿ ಕುಡ್ದು ಜಗಳಗಳಾಗಿದ್ದಾರೆ. ಅದಕ್ಕೆ ಹೇಳೋದು, ಯಾರು ದಯವಿಟ್ಟು ಕುಡೀರಿ, ಕುಡ್ದು ಗಾಡಿ ಓಡ್ಸೋಕೆ ಹೋಗ್ಬೇಡಿ ಪ್ಲೀಸ್. ಬಾಯ್.